ನಮಸ್ತೆ. 13/1/2026 ಮಂಗಳವಾರ ಕೃಷ್ಣ ಪಕ್ಷ. ಇವತ್ತು ದಶಮಿ ತಿಥಿ, ಅಂದರೆ 10ನೇ ತಿಥಿ. ಇದು ಮಧ್ಯಾಹ್ನ 3 ಗಂಟೆ 18 ನಿಮಿಷ 3 ಸೆಕೆಂಡ್ವರೆಗಿದೆ. ಆ ನಂತರ ಏಕಾದಶಿ ಬರುತ್ತೆ. ಹಾಗಾಗಿ ನಾಳೆ ಏಕಾದಶಿ ವ್ರತಾನುಷ್ಠಾನಗಳನ್ನು ಮಾಡ್ಬೋದು. ಇವತ್ತಿನ ನಕ್ಷತ್ರ ವಿಶಾಖ ನಕ್ಷತ್ರ, ಗುರುವಿನ ನಕ್ಷತ್ರ. ರಾತ್ರಿ 12 ಗಂಟೆ 6 ನಿಮಿಷ 22 ಸೆಕೆಂಡ್ವರೆಗಿದೆ. ಆನಂತರ ಬರೋದು ಅನುರಾಧ ನಕ್ಷತ್ರ. ವಿಶಾಖ ನಕ್ಷತ್ರ ಇರುವವರೆಗೂ ಸುಮಾರು 70% ಅಶುಭ, 30% ಶುಭವಾಗಿದೆ. ಮರಣ ಮತ್ತು ಸಂಪತ್ತು ಎರಡು ಕೂಡಿ ಬಂದಿದೆ, ಆದ್ದರಿಂದ ಸ್ವಲ್ಪ ಎಚ್ಚರ. ಆಮೇಲೆ ಬರುವಂಥ ಅನುರಾಧ ನಕ್ಷತ್ರ ಕಾರ್ಯಸಿದ್ಧಿ ಉಂಟು, ಸ್ವಲ್ಪ ಕ್ಷಯವೂ ಇರುತ್ತದೆ. ಆದ್ದರಿಂದಾಗಿ ಮಂಗಳವಾರವೂ ಕೂಡಿದೆ, ಸ್ವಲ್ಪ ಗಮನ ಕೊಡಿ. ವ್ಯವಹಾರಗಳಲ್ಲಿ ಅಷ್ಟೊಂದು ಶುಭವಾಗಿ ಕಾಣಿಸಲಿಲ್ಲ. ಏನಾದರೂ ಆಪರೇಷನ್ ಇವತ್ತು ಬೇಡ, ಇನ್ನೊಂದು ದಿನಕ್ಕೆ ಇಡೋಣ ಅಂತಂದರೆ ತುಂಬ ಒಳ್ಳೆಯದಾಗುತ್ತೆ. ಅವಾಯ್ಡ್ ಮಾಡಿ ಎಲ್ಲವನ್ನು. ಇಷ್ಟೆಲ್ಲ ಇದ್ದರೂ ಕೂಡ 100% ಶುಭ ಮತ್ತು ಅಶುಭವನ್ನು ನೋಡೋಣ. 100% ಶುಭ ಅಂತಂದಾಗಲೇ ಎಮರ್ಜೆನ್ಸಿಗೆ ಮಾತ್ರ ಇದನ್ನು ಉಪಯೋಗಿಸ್ಕೊಳ್ಳಿ. ಯಾಕೆಂತಂದರೆ ಕೆಲವು ಸಮಯಗಳಲ್ಲಿ ದಿನ ಉತ್ತಮವಾಗಿಲ್ಲ ಅಂತಂದರೂ ಎಮರ್ಜೆನ್ಸಿಗೆ ಬೇಕಾಗುತ್ತದೆ. ಉದಾಹರಣೆ 6:45ರಿಂದ 8:45 ಇದು ಒಂದು ಶುಭ ಸಮಯ ಎಮರ್ಜೆನ್ಸಿಗೆ. 11:05ರಿಂದ ಮಧ್ಯಾಹ್ನ 1:55, ಸಂಜೆ 4:48ರಿಂದ ರಾತ್ರಿ 9:18, ರಾತ್ರಿ 10:56ರಿಂದ ಬೆಳಗಿನ ಜಾವ 4:34. ಇದೆಲ್ಲ ಎಮರ್ಜೆನ್ಸಿಗೆ ಉಪಯೋಗಿಸ್ಕೊಳ್ಳುವ ಶುಭ ಸಮಯಗಳು. ಎಷ್ಟೇ ತೊಂದರೆ ಬಂದರೂ ಮಾಡಬಾರದ ಸಮಯಗಳು ಅಂತ ಹೇಳ್ತೀವಿ, ಅಂದರೆ ಅಶುಭ ಸಮಯಗಳು. ಬೆಳಿಗ್ಗೆ 8:47ರಿಂದ 10:29 ಮೃತ್ಯು. 9 ಇಷ್ಟರಲ್ಲೇ ಮುಗಿಯೋ ಅಷ್ಟರಲ್ಲೇ ದುರ್ಮುಹೂರ್ತವು ಇದರಲ್ಲಿ ಸೇರುತ್ತದೆ. 9 ಗಂಟೆ 3 ನಿಮಿಷದಿಂದ 9:48ವರೆಗೂ. ಅದರ ಜೊತೆ 9:37ರಿಂದ 11:03ವರೆಗೂ ಯಮಗಂಡ ಕಾಲ. ಆದ್ದರಿಂದಾಗಿ ಖಂಡಿತವಾಗಿಯೂ 11 ಗಂಟೆ 3 ನಿಮಿಷದವರೆಗೂ ಯಮಗಂಡ ಕಾಲ ಎಲ್ಲವೂ ಕೂಡಿ ಬರೋದರಿಂದ ಸ್ವಲ್ಪ ಯೋಚನೆ ಮಾಡಬೇಕು. ನಾನು ಎಮರ್ಜೆನ್ಸಿಗೆ ಮಾತ್ರವೇ ಒಳ್ಳೆಯ ಸಮಯ ಅಂತ ಕೊಟ್ಟಿದ್ದೀವಿ, ಆದ್ದರಿಂದ ಇದರ ವಿಷಯದಲ್ಲಿ ಗಮನ ಕೊಡಿ. ಒಂದು ಟೈಮ್ 6:45, 8:45 ಇದು ಶುಭವಾಗಿದೆ. 11:05ರಿಂದ ಮಧ್ಯಾಹ್ನ 1:55ವರೆಗೂ ಶುಭವಾಗಿದೆ. ಇದನ್ನು ತಿಳ್ಕೊಳ್ಳಿ. ಮಧ್ಯಾಹ್ನ 1:57ನ ಮೇಲೆ 3:17ವರೆಗೂ ಮೃತ್ಯು ಇದೆ. ಮಧ್ಯಾಹ್ನ 3:20ರಿಂದ ಸಂಜೆ 4:46ವರೆಗೂ ರಾಹುಕಾಲ. ರಾತ್ರಿ 9:20ರಿಂದ 10:54 ವಿಷಕಾಲ. ಬೆಳಗಿನ ಜಾವ 4:36ರಿಂದ 6:24 ನಕ್ಷತ್ರ ವಿಷಘಟಿಕಾ ಕಾಲ. ಅದೇ ಸಮಯದಲ್ಲಿ ಬೆಳಗಿನ ಜಾವದಲ್ಲಿ 4:43ರಿಂದ 6:46ವರೆಗೂ ಮೃತ್ಯುವನ್ನು ಕೂಡಿ ಬರುತ್ತದೆ. ಈಗ ನಾವು ಕೊಟ್ಟಿರುವ 100% ಅಶುಭ ಸಮಯಗಳಲ್ಲಿ ಯಾವುದನ್ನು ಮಾಡಬಾರ್ದು. ತಿರುಗ ಹೇಳ್ತೀವಿ. ಇರೋದಲ್ಲಿ ಒಳ್ಳೆಯ ಸಮಯ ಅಂತಂದರೆ 6:45ರಿಂದ 8:45, 11:05ರಿಂದ ಮಧ್ಯಾಹ್ನ 1:55, ಸಂಜೆ 4:48ರಿಂದ ರಾತ್ರಿ 9:18, ರಾತ್ರಿ 10:56ರಿಂದ ಬೆಳಗಿನ ಜಾವ 4:34. ಇದು ಇರೋದರಲ್ಲಿ ಒಳ್ಳೆಯ ಟೈಮ್ ಅಷ್ಟೇ. ನೋಡಿ ನಿಮ್ಮ ಕಾರ್ಯಗಳನ್ನ ಮಾಡಿ. ಕೆಲವು ದೋಷಗಳಿಂದ ದೂರವಾಗಬೇಕು ಅಂತಂದರೆ, ತಪ್ಪಿಸ್ಕೋಬೇಕು ಅಂತಂದರೆ ಖಂಡಿತವಾಗಿಯೂ ಗಮನ ಕೊಡಬೇಕು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.